ನಾನು ಸರಿಗಮಪ್ಪಗೆ ಹೋಗ್ವೆ. ಯಾರು ಸರಿಗಮಪ ಆಡ್ತೀರಿ ನೀವು? ಮನೆ ನಮ್ದು. ಓ ಗತೆಗೆ ನಮ್ಮ ಮಡನೂರಲ್ಲಿ ಎಷ್ಟು ಜನ ಕಲಾವಿದ್ರು ಅವ್ರೆ. ಬಸಣ್ಣ ಬರ್ರಿ ಇಲ್ಲಿ. ಸ್ನೇಹಿತರೆ ನೋಡಿ, ಊರಿಗೆ ಬಂದೆ. ಊರಿಗೆ ಬಂದರೆ ನಮ್ಮ ಹಳೇ ಸ್ನೇಹಿತರು ಊರಲ್ಲಿದ್ದಾಗ ಮಾತಾಡ್ತಾ ಇದ್ದಾರಲ್ಲ, ಹೋಗಿ ಬಂದು ಎಲ್ಲ ಸುಮಾರು ಜನ ಮಾತಾಡ್ಸ್ಕೊಂಡು ಹೋಗ್ತೀನಿ. ಹಂಗೆ ನಮ್ದು ಒಂದು ಬೆಟಲ್ ಏನಿತ್ತು ನೋಡಿ, ಎಲ್ಲ ಇದ್ದಾರೆ, ಎಲ್ಲ ಇಲ್ಲಿ ನೋಡಿ. ಇವರು ಸರಿಗಮಪ ಸಿಂಗರ್ ಆಗ್ಬೇಕು ಅಂತ ಆಡಿಷನ್ ಕೊಡ್ಬೇಕು ಅನ್ಕೊಂಡವ್ರು. ನೆಕ್ಸ್ಟ್ ಕೊಡಿರಂತ ಓ ಕಾಂತಣ್ಣ ಅಂತ ನಮ್ಮ ಮದುವೆ ಮಾಡಿದ್ರು. ವಾಸಣ್ಣ ಅಂತ. ವಾಸಣ್ಣ ಬರ್ರಿ, ವಾಸಣ್ಣ ಬರ್ರಿ. ಯಾರು ಬೇಡ ಬೇಡ ಬೇಡ, ನಾನು ವಾಯ್ಸ್ ಬಂದ್ರೆ ಸಾಕು. ಕಮೆಂಟ್ಸ್ ಯಾರು ನೋಡಿ. ನಮ್ಮೂರಲ್ಲಿ ಮಾಲೆ ಹಾಕ್ಸ್ಕೊಂಡಿದ್ರು, ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡೋಣ ಅಂತ ಬಂದಿದ್ದೆ ನೋಡಿ. ಇಷ್ಟೊತ್ತಾದರೂ ಅನ್ನದಾನ ಮಾಡಿಸಿದ್ರು. ಎಲ್ಲರಿಗೂ ಅಯ್ಯಪ್ಪ ಸ್ವಾಮಿ ಒಳ್ಳೇದು ಮಾಡಲಿ. ಏನಂತ ಇವನು ಕಲಾವಿದ್ನೇ. ಓ ಹೋಗಿದ್ನಲ್ಲ, ಹೋಗಿ ಸಿಕ್ಕಿತ್ತು ಬೆಂಗಳೂರಲ್ಲಿ, ಮನೆಗೆ ಹೋಗಿದ್ನಲ್ಲ. ನೋಡ ಕತೆಯ ಅವ್ರಿಂದ ಇಲ್ಲ. ಅವ್ರು ವಾಸಣ್ಣ ಅಂತ. ಬರ್ರಿ ವಾಸಣ್ಣ, ಮಾತಾಡಿ ಬಂದ್ರಿ, ಮಾತಾಡಿ. ದಯವಿಟ್ಟು ನಾವೇನು ಮಾತಾಡಕ್ಕಾಗಲ್ಲ. ಯಾಕೆ? ಇವರು ನಮ್ಮೂರಿನ BMTC ಡ್ರೈವರ್ ತಾನೆ. ಓಕೆ, ಒಳ್ಳೆ ಮನುಷ್ಯ. 24x7 ಯಾವಾಗಲೂ ಸ್ಟಡಿ ಆಗಿರ್ತಾರೆ, ಅದು ಖುಷಿ. ಇವರು ಲತಕ್ಕ ಅಂತ. ನಮ್ಮೂರಲ್ಲಿ ಅಂಗಡಿ ಮನೆ ಏನಾರ ನಾವು ಸ್ಕೂಲಲ್ಲಿ ಎಲ್ಲ ಹೋಗ್ಬೇಕಾದ್ರೆ ಇಲ್ಲಿಗೆ ಬರ್ತಿದ್ದು ನೋಡಿ. ಇದೇ ಅಂಗಡಿ, ಅವಾಗಿಂದ ಹಳೇ ಅಂಗಡಿ ಇದು. ಓಲ್ಡ್ ಇಸ್ ಗೋಲ್ಡ್. ಇದು ಜಯಣ್ಣಕ್ಕ ಅಂತ. ಚೆಂಬೆನ ಹಿಡ್ಕೊಂಡು ಕೂತವ್ರೆ ಇವರು. ಶಾಂತ ಒಂದು ಹಾಡಿ ಹೋಲಿ, ಒಂದು ಹಾಡಿ ಒಂದು ಲೈನ್ ಹಾಡಿ ನೋಡೋಣ ಹೆಂಗ್ ಆಡ್ತಾರೆ. ಇರಿ, ನಮ್ಮೂರಲ್ಲಿ ಕಲಾವಿದ್ರು ಇದ್ದಾರೆ. ಶಾಂತಕ್ಕೆ ಒಂದು ಆಡುತ್ತೆ. ಇರ್ಲಿ ಬಿಡಿ, ಬಿಟ್ರೆ ಮೇಕಪ್ ಮಾಡ್ಕೊಂಡು ಲಿಫ್ಟಿಗೆ ಹಚ್ಕೊಂಡ್ ಬಿಡ್ತೀರ. ಕಲ್ಲಿನಲ್ಲಿ ಕೆತ್ತಿದನು ಶಿಲ್ಪಿಯವ ಶಿವನು, ದೇಗುಲದಿ ಕೂಡಿದನು ವೈಣಿಕನು ಅವನು. ಕರುನಾಳ ಶಿವನಲ್ಲಿ ಕಲ್ಲಾದನೇಕೆ, ಮನದಲ್ಲಿ ಇರುವವನಿಗೆ ಮನೆ ಬೇರೆ ಬೇಕೆ. ಕಲ್ಲಿನಲ್ಲಿ ಕೆತ್ತಿದನು ಶಿಲ್ಪಿಯವ ಶಿವನು, ದೇಗುಲದಿ ಕೂಡಿದನು ವೈಣಿಕನು ಅವನು. ಇರುವೊಂದು ದೈವಕ್ಕೆ 100 ಹೆಸರಿಟ್ಟು, ಅವನೇ ಹೆಚ್ಚು ನಾನೇ ಹೆಚ್ಚು ಅನ್ನುತ್ತಾರೆ ಒತ್ತಿಟ್ಟು. ಹೇಳುವುದು ಒಂದು, ಮಾಡುವುದು ಮತ್ತೊಂದು, ಶಿವನೆದರಿ ಓಡಿದನು ಇದನ್ನೆಲ್ಲ ನೋಡಿ. ಕಲ್ಲಿನಲ್ಲಿ ಕೆತ್ತಿದನು ಶಿಲ್ಪಿಯವ ಶಿವನು, ದೇಗುಲದಿ ಕೂಡಿದನು ವೈಣಿಕನು ಅವನು. ಸ್ನೇಹಿತರೆ, ಶಾಂತಕ್ಕ ಅಂತ ನಮ್ಮ ಚಿಕ್ಕ ಹುಡುಗರಲ್ಲಿ ಎಲ್ಲ ಇಲ್ಲಿ ಏನೋ ನೀನು ವಿಡಿಯೋ ಎಲ್ಲರಿಗೂ ತೋರಿಸ್ದೆ. ಅವರೆಲ್ಲರ ಮನೇಲೂ ಊಟ ಮಾಡ್ಕೊಂಡು ಬೆಳೆದಿದ್ದೀನಿ ಇಲ್ಲೆಲ್ಲ ಸ್ಕೂಲಲ್ಲಿ. ಹೆಂಗೆ ಆಡಿದ್ರು ಅಂತ ಕಮೆಂಟ್ಸ್ ಮಾಡಿ. ನಮ್ಮೂರಿನ ಎಲ್ಲ ಪ್ರೀತಿ, ಎಲ್ಲ ಪ್ರತಿಭಾವಂತರು ಎಲ್ಲರೂ ಇದ್ದಾರೆ. ಎಲ್ಲರೂ ಏನೇನು ಹೆಂಗಿತ್ತು ಮಾತುಗಳು ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಭಾಳ ದಿನಗಳ ನಂತರ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಊರಿಗೆ ಬಂದಾಗ ಚೆನ್ನಾಗಿರುತ್ತೆ. ಹಳ್ಳಿ ಜೀವನನೇ ಒಂಥರ ಚಂದ ಅಂತ ಹೇಳ್ತೀನಿ. ಧನ್ಯವಾದಗಳು.